ಅದನ್ನೇ ಹೇಳ್ತಾ ಇರೋದು. ಅವರ ಎರಡು ನಮ್ಮ ಅಥಾರಿಟಿಗಳೇನಿದೆ, ಇವತ್ತೇನು ನಮ್ಮ ಪರಿಸ್ಥಿತಿ ಇದೆ, ತಮಿಳ್ನಾಡಿನಲ್ಲಿ ಏನಿದೆ ಪರಿಸ್ಥಿತಿ, ಒಂದು ಡೆಲಿಗೇಷನ್ ಕಳಿಸಿ, ನಿಯೋಗ ಹೋಗಿ ನಿಮ್ಮ ಇಂಜಿನಿಯರ್ಗಳನ್ನ ಕಳಿಸಿ, 2-3 ತಮಿಳ್ನಾಡು, ಕರ್ನಾಟಕ, ಅಲ್ಲಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವರು ಏನಿದ್ದೀರಿ ಇಂಜಿನಿಯರ್ಸು, 3 ಜನ ಹೋಗಿ ಕರ್ನಾಟಕ ಜಲಾಶಯನೂ ನೋಡಿ, ಅಲ್ಲೂ ನೋಡಿ, ಅದರ ಮೇಲೆ ತೀರ್ಮಾನ ತಗೊಳ್ಳಿ ಅನ್ನೋದನ್ನ ಇಮಿಡಿಯೇಟ್ ಆಗಿ ಹೇಳ್ಬೇಕು. ಮತ್ತೆ ಸರ್ಕಾರ ಅದು ಹೇಳಿರ್ಬೋದೋ ಗೊತ್ತಿಲ್ಲ ನನಗೆ, ಅದನ್ನ ಡಿಮ್ಯಾಂಡ್ ಮಾಡ್ಬೇಕು ನಾವು. ಪ್ರತಿಭಟನೆ ಒಂದ್ ಕಡೆ ಸಂಘ ಸಂಸ್ಥೆಗಳು, ರೈತ ಸಂಘದವರು, ಪಕ್ಷಗಳು ಮಾಡ್ತವೆ. ಪ್ರತಿಭಟನೆ ಮಾಡದೆ ನಾವು ಮೌನಕ್ಕೆ ಒಳಗಾದ್ರೆ ಅದನ್ನೇ ನಮ್ಮ ವೀಕ್ನೆಸ್ ಅಂತ ಹೇಳಿ ನಮ್ಮ ಮೇಲೆ ಸವಾರಿ ಮಾಡ್ತಾರೆ. ಪ್ರತಿಭಟನೆ ಆಗಬೇಕು. ಪ್ರತಿಭಟನೆ ಆಗೋದು ರಾಜಕೀಯಕ್ಕಲ್ಲ, ನಮ್ಮ ಜನರ ಬದುಕನ್ನು ಉಳಿಸ್ಲಿಕ್ಕೆ. ಅದು ತಪ್ಪು ಅಂತ ನಾನು ಹೇಳೋದಿಲ್ಲ ಪ್ರತಿಭಟನೆ ಮಾಡ್ತಕ್ಕಂಥದ್ದು. ಇಲ್ಲಿ ವೈಫಲ್ಯತೆ ಅಂದ್ರೆ, ನಾನು ಈಗಾಗಲೇ ಒಂದು ಬಾರಿ ನಿಮ್ಮ ಮುಂದೆನೆ ಹೇಳಿದ್ದೇನೆ, ಯಾವಾಗ ಉತ್ತಮವಂತ ಮಳೆ ಆಗಿ, ಯಾಕಂದ್ರೆ ಉದಾಹರಣೆ ಕಳೆದ ವರ್ಷ 3 ಬಾರಿ ಜಲಾಶಯಗಳು ತುಂಬಿತು ನಮ್ಮ ಭಾಗದಲ್ಲಿ. ಆ ಜಲಾಶಯಗಳು ತುಂಬಿದಾಗ ನಮ್ಮ ನೀರನ್ನ ಕೆಲವು ಕೆರೆ ಕಟ್ಟೆಗಳು ಇವತ್ತೇನು ನುಂಗಾಕಿದ್ದಾರೆ ಅದನ್ನ ಸರಿಪಡಿಸ್ಕೊಂಡು ಹೂಳು ತೆಗೆದು ಅಂತ ಒಳ್ಳೆ ಮಳೆ ಬಂದಾಗ ಆ ನೀರನ್ನು ಸ್ವಲ್ಪ ನಮ್ಮ ಕೆರೆಗಳು ಡೈವರ್ಟ್ ಮಾಡ್ಕೊಂಡ್ರೆ, ಇಂಥ ಸನ್ನಿವೇಶ ಬಂದಾಗ ನಮಗೆ ಸ್ವಲ್ಪ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಅನುಕೂಲ ಇದೆ. ತಮಿಳ್ನಾಡಿನವ್ರ ಖ್ಯಾತೆ ಇವತ್ತಲ್ಲ, ಸ್ವಾತಂತ್ರ್ಯ ಪೂರ್ವದಿಂದಲೂ ಖ್ಯಾತೆ ತಗೊಂಡೇ ಬಂದವರು ಅವರು. ಅವ್ರಿಗೆ ಬೇಕಾದಂಥ ರೀತಿಯಲ್ಲಿ ಆಗಿದ್ದಂಥ ತೀರ್ಮಾನ ಕೊಡ್ತಕ್ಕಂಥವ್ರನ್ನ ಅವರು ದುರ್ಬಳಕೆ ಹೆಂಗ್ ಮಾಡ್ಕೊಂಡವ್ರೆ, ಇದು ಇತಿಹಾಸ ಇದೆ ಈ ದೇಶದಲ್ಲಿ. ಅದರಿಂದ ನಾವು ಸ್ವಲ್ಪ ನಮ್ಮ ಸರ್ಕಾರಗಳು, ನಮ್ಮ ಇಂಜಿನಿಯರ್ಸು ಸರ್ಕಾರದ ಹಣವನ್ನ ಉಪಯೋಗ ಮಾಡಬೇಕಾದ್ರೆ ನೀರಾವರಿ ಸೌಲಭ್ಯಗಳಿಗೆ ಅದನ್ನು ದುರುಪಯೋಗ ಪಡಿಸ್ಕೊಳ್ಳದೆ ಯಾವ ರೀತಿ ಕೆಲಸ ಮಾಡಬೇಕು ಅಂತಕ್ಕಂಥದನ್ನ ಅರ್ಥ ಕೆಲಸ ಮಾಡಿದ್ರೆ ಇಂಥ ಸನ್ನಿವೇಶದಲ್ಲಿ ಒಂದು ಸ್ವಲ್ಪನಾದರೂ ರಿಲೀಫ್ ಸಿಗ್ತದೆ ನಮಗೆ. ಅದನ್ನು ಮಾಡಬೇಕು ಅನ್ನೋದು ನಾನು ಹೇಳ್ತೀನಿ. ಈಗ ಅದಕ್ಕೋಸ್ಕರಲೇ ಹೇಳ್ತಾ ಇದ್ದೀನಿ, ತಕ್ಷಣ ಅಲ್ಲಿ ಕೂತಿರ್ತಕ್ಕಂಥ ನಿಮ್ಮ ವಾಟರ್ ಅಥಾರಿಟಿ ಮ್ಯಾನೇಜ್ಮೆಂಟ್ ಬೋರ್ಡ್ನವರು, ಅಲ್ಲಿಂದ ನಿಮ್ಮ ರೆಗ್ಯುಲೇಟರಿ ಅಥಾರಿಟಿ ಅವರೇನಿದ್ದಾರೆ ಅವರಿಗೆ ಒತ್ತಾಯ ಹಾಕಿ, ಈ ಪರಿಸ್ಥಿತಿಯಲ್ಲಿ ನಮಗೆ ಕುಡಿಯಲಿಕ್ಕೆ ನೀರಿಗೆ ಶಾರ್ಟೇಜ್ ಇದೆ. ಈಗ ನಿಮ್ಗೆ ನಾನು ಹೇಳಿದ್ನಲ್ಲ, ಬೆಂಗಳೂರಿಗೆ 3 TMC ಇರಬೇಕು, ಮತ್ತಿನ್ನ ನಮ್ಮ ಹಳ್ಳಿಗಳು ಹಲವಾರು ತಾಲೂಕು ಜಿಲ್ಲೆ ಕೇಂದ್ರಗಳಿಗೆ ನೀರು ಬಿಡಬೇಕಲ್ಲ, ಅದನ್ನೇ ಎಲ್ಲಿ ತರದ್ ನಾವು. ಈವನ್ ಅಸಂಪ್ಷನ್ ಅವ್ರೇನು 12 TMC ನೀರು ನಿಮ್ಗೆ ಇನ್ನೂ ದೊರಕಬಹುದು ಮುಂದಿನ 5-6 ತಿಂಗಳಲ್ಲಿ ಅಂತಕ್ಕಂಥದ್ದನ್ನು ಅವ್ರೇನೋ ಹೇಳೋರಲ್ಲ ಮಹಾನುಭಾವರು ಕೂತ್ಕೊಂಡು. ಅವ್ರಿಗೆ ಹೇಳ್ಬೇಕು, ನಾವು ಕನ್ವಿನ್ಸ್ ಮಾಡ್ಬೇಕಲ್ಲ. ನೀವು ತೀರ್ಪು ಕೊಡೋದಕ್ಕಿಂತ ಮುಂಚೆ ಬನ್ನಿ, ಅಲ್ಲಿ ಯಾವ ಜಲಾಶಯದಲ್ಲಿ ಏನಿದೆ ನೋಡೋಣ ಅಂತ ಅವ್ರಿಗೆ ಮನವಿ ಮಾಡಬೇಕು. ಅದಷ್ಟೇ ಅಲ್ಲ, ನಾನು ಈ ರಾಜ್ಯದ ಮುಖ್ಯಮಂತ್ರಿಗೆ ಹೇಳ್ತೀನಿ, ಅದೆಂತೋ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ, ತಮಿಳ್ನಾಡಿನ ಮುಖ್ಯಮಂತ್ರಿ ಬರೋದು ನಂದು ಅಬ್ಜೆಕ್ಷನ್ ಇಲ್ಲ, ನಾನು ವಿರೋಧ ಮಾಡಲ್ಲ. ಇದೇನೋ ಅವ್ರನ್ನ ಬರ್ಮಾಡ್ಕೊಳಕ್ಕೆ ಅದೆಂಥದ್ದು ಬಹಳ ಅದ್ದೂರಿ ಸ್ವಾಗತ ಮಾಡೋದಕ್ಕೆ ಅರೇಂಜ್ಮೆಂಟ್ ಆಯ್ತಿದೆ ಅಂತ ಹೇಳಿ. ಅದ್ದೂರಿ ಸ್ವಾಗತ ಏನು ಬೇಕಿಲ್ಲ, ಪ್ರೋಟೀನ್ ವೇನಲ್ಲಿ ಬರ್ತಾರೆ ಭೇಟಿ ಮಾಡೋದಕ್ಕೆ, ಏನೋ ಬರ್ತಾ ಇದ್ದಾರಲ್ಲ, ಕರೆದಿದ್ದೀರಿ, ಬರಕ್ ಒಪ್ಕೊಂಡವ್ರೆ, ಹೇಳಿ ಅವರಿಗೆ. ಇನ್ನು ಎಷ್ಟು ವರ್ಷ ಈ ವ್ಯಾಜ್ಯ ನಡೆಸ್ಬೇಕು ನಾವು? ನೀರು ಇದ್ದಾಗ ನಾವೆಂದೂ ಸಹ ತೊಂದರೆ ಕೊಟ್ಟಿಲ್ಲ. ಈಗಾಗಲೇ ನಾವೇನು ನೀರು ಬಿಡಬೇಕಾಗಿತ್ತು, ನಮ್ಮ ಟ್ರಿಬ್ಯುನಲ್ ಅವರ ಹಂಚಿಕೆಯನ್ನು ಮಾಡಿದ್ರು, ಅದನ್ನೇ ಲೆಕ್ಕಾಚಾರ ಮಾಡಿದ್ರೆ ಇವತ್ತು ಈಗಾಗಲೇ ಹಲವಾರು 5-6 ವರ್ಷದಲ್ಲಿ, 4-5 ವರ್ಷದಲ್ಲಿ ಸುಮಾರು 900 TMC ನೀರು ಹರಿದೋಗಿದೆ ತಮಿಳುನಾಡಿಗೆ ಅಂತ ನೀವು ಬರೆದಿದ್ದೀರಿ ಪತ್ರಿಕೆಯಲ್ಲಿ. ಹೋಗಿರೋದು ನಿಜ. ನೀರಿದ್ದಾಗ ನಾವೇನು ಕೊಡದೆ ನೀರು ಹಿಡ್ಕೊಂಡು ಕೂತಿದೀವ? ಬರೀ ತಮಿಳ್ನಾಡರೇ ರೈತರ, ಕರ್ನಾಟಕದವ್ರು ರೈತರಲ್ವಾ? ಕನ್ವಿನ್ಸ್ ಮಾಡಿ, ಆಯ್ತು ಬಂದಿದಾರಲ್ಲ ಹೇಳಿ ಅವರಿಗೆ, ರಾಜಕೀಯ ಬಿಡಿ. ಅಲ್ಲಿ ನಿಮ್ಮ ಪ್ರತಿಷ್ಠೆಗಳಿಗೆ ತಮಿಳ್ನಾಡಿನಲ್ಲಿ ಇರ್ತಕ್ಕಂಥ ಪಕ್ಷಗಳು ನಿಮ್ಮ ರಾಜಕೀಯದ ಶಕ್ತಿ ಬೆಳೆಸ್ಕೊಳ್ಳಿಕ್ಕೆ ಕಾವೇರಿ ಅನ್ಕೊಂಡು
ಕರ್ನಾಟಕನ ಹಾಳು ಮಾಡ್ತಾ ಇದ್ದೀರಲ್ಲ, ಅದು ಮಾಡಬೇಡಿ ಅಂತ ಹೇಳಿ ಕಳಿಸಿ. ಏನು ಮನವಿ ಇಲ್ಲಿ ಹೇಳ್ಬೋದು, ಸುಪ್ರೀಂ ಕೋರ್ಟ್ಗೂ ಹೇಳ್ಬೇಕು ನಾವು. ಬಟ್ ಸುಪ್ರೀಂ ಕೋರ್ಟ್ ಏನ್ ತೀರ್ಮಾನ ಕೊಡ್ತಾರೋ ಗೊತ್ತಿಲ್ಲ ಅವ್ರು, ಯಾಕೆಂದ್ರೆ ನಾವು ಇದಕ್ಕೆ ಕಾಂಪಿಟೆಂಟ್ ಅಥಾರಿಟಿ ಅಲ್ಲ. ಅಲ್ಲಿ ಅಥಾರಿಟಿಗಳು ಏನಿದಾವೆ ಅಲ್ಲಿ ಹೋಗಿ ನಿಮ್ಮ ಅಹವಾಲು ಹೇಳ್ಕೊಳ್ಳಿ ಅಂತಾರೆ ಸುಪ್ರೀಂ ಕೋರ್ಟ್. ಬಹುಶಃ ಅವ್ರು ಕೊಟ್ಟಿರ್ತಕ್ಕಂಥ ಈ ಒಂದು ಆದೇಶ ನಿನ್ನೆ ಏನು ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಬಿಡಿ ಅಂತೂ ಅವ್ರು ಹೇಳ್ಬೋದು. ಇಂದಿನ ಹಲವಾರು ತೀರ್ಮಾನಗಳು ಹಿಂದೆ ಏನು ಕೊಟ್ಟಿದ್ದಾರೆ ಅದ್ ನೋಡಿದಾಗ. ಅದರಿಂದ ನಾವು ಇಲ್ಲಿರ್ತಕ್ಕಂಥ ಗ್ರೌಂಡ್ ರಿಯಾಲಿಟಿ, ವಾಸ್ತವಾಂಶ ಏನಿದೆ ಅದನ್ನ ಈ ಅಥಾರಿಟಿಗಳ ಮುಂದೆನೂ ಅಕಸ್ಮಾತ್ ತಮಿಳುನಾಡಲ್ಲಿ ನಾವು ನೀರು ಬಿಡದಿದ್ರೆ ಸುಪ್ರೀಂ ಕೋರ್ಟ್ ಹೋಗ್ತಾರೆ. ಆಗ ನಾವು ತಯಾರಿ ತಗೊಂಡಿರ್ಬೇಕು, ವಕೀಲರುಗಳು ಯಾವ ರೀತಿ ಅಲ್ಲಿ ವಾದ ಮಾಡಬೇಕಾಗತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.